ನಮಸ್ಕಾರ, ನ್ಯೂಸ್ ಲಂಚ್ಗೆ ಸ್ವಾಗತ. ನಾನು ದಿವೇಶ್. ಈಗ ಹೆಡ್ಲೈನ್ಸ್. ಮದುವೆ ದಿನವೇ ಅಪಘಾತ, ಮದುಮಗನೇ ಸಾವು. ಸಂಭ್ರಮದಲ್ಲಿ ಇರಬೇಕಾದ ಮದುವೆ ಮನೆಯಲ್ಲಿ ಸೂತಕದ ವಾತಾವರಣ, ಸಂಬಂಧಿಕರ ಆಕ್ರಂದನ. ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ವಿವಿ ಸ್ಥಾಪನೆಗೆ ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ. ತೋರಟ ಸಮಿತಿ ವರದಿ. ಟಿಪ್ಪು ಸುಲ್ತಾನ್ ವಿವಿಗೆ ವಿಘ್ನ. ಟಿಪ್ಪು ವಿವಿ ಸ್ಥಾಪಿಸಿಯೇ ಸಿದ್ಧ ಅಂತಿದ್ದಾರೆ ರೆಹಮಾನ್ ಖಾನ್. ಜವಾಬ್ದಾರಿಯಿಂದ ಕೆಲಸ ಮಾಡಿ, ಕುಡಿಯುವ ನೀರು ಪೂರೈಕೆಗೆ ಗಮನ ಕೊಡಿ, ಪ್ರಾಮಾಣಿಕರಿಗೆ ಗೌರವ ಮನ್ನಣೆ ಇದ್ದೇ ಇದೆ. ಜಿಲ್ಲಾಧಿಕಾರಿಗಳ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮುಖ್ಯಮಂತ್ರಿ ಸಂದೇಶ. ಅಳಿಯನ ಬಳಿಕ ಈಗ ಮಗಳ ಸರದಿ. ಸ್ಪಾಟ್ ಫಿಕ್ಸಿಂಗ್ನಲ್ಲಿ ಬಿಸಿಸಿಐ ಅಧ್ಯಕ್ಷರ ಪುತ್ರಿಯೂ ಭಾಗಿ ಆರೋಪ. ಅಳಿಯನ ರಕ್ಷಣೆಗೆ ನಿಂತಿದ್ದ ಶ್ರೀನಿವಾಸನ್ ಮುಖವಾಡ ಬಯಲು. ಇನ್ನೇನು ಮದುವೆಗೆ ಕೆಲವೇ ಗಂಟೆ. ಆದರೆ ವಿಧಿ ಈ ಮದುವೆಯನ್ನ ನಡೆಸಲಿಲ್ಲ. ಮದುವೆ ಗಂಡು ರಸ್ತೆ ಅಪಘಾತದಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸಂಭ್ರಮದ ಮನೆಯಲ್ಲಿ ಸೂತಕದ ಛಾಯೆ. ಇಂತಹದೊಂದು ಘಟನೆ ನಡೆದಿರೋದು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮಹಾಡೋಣಗಾಂವ್ ತಾಂಡಾದಲ್ಲಿ. ಇವತ್ತು ಶ್ರಾವಣ ರಾಥೋಡ ಜೊತೆ ಸಂಗೀತ ಮದುವೆ ಆಗಬೇಕಿತ್ತು. ಆದರೆ ನಿನ್ನೆ ತಡರಾತ್ರಿ ಮದುಮಗ ಶ್ರಾವಣ ತನ್ನ ಗೆಳೆಯರನ್ನ ಪಿಕಪ್ ಮಾಡಲು ಮನೆಯಿಂದ ತೆರಳಿದ್ದ. ರಸ್ತೆಯಲ್ಲಿ 2 ಬೈಕ್ಗಳು ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಶ್ರಾವಣ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇನ್ನು ಘಟನೆಯಲ್ಲಿ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು, ಗಾಯಾಳುಗಳನ್ನು ಹೈದರಾಬಾದ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬನ್ನಿ, ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅನಿಲ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್, ನಿಜಕ್ಕೂ ಕರುಣಾಜನಕ ಸ್ಥಿತಿ. ವಿಧಿಯ ನಿರ್ಣಯವನ್ನ ಯಾರೂ ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ ಅಂತ ಹೇಳ್ಬೋದೇನೋ. ಎಷ್ಟೊತ್ತಿಗಾಗಿದ್ದು ಘಟನೆ? ಹೇಗಿದೆ ಮನೆಯಲ್ಲಿ ವಾತಾವರಣ? ದಿವ್ಯಾ, ಈ ಘಟನೆ ನಿನ್ನೆ ತಡರಾತ್ರಿ ನಡೆದಿರುವಂತ ಘಟನೆ. ನಿನ್ನೆ ರಾತ್ರಿ ಏನು ಈ ಒಂದು ಬಾಸುಂಕಿ ಕಾರ್ಯಕ್ರಮ ಅಂದ್ರೆ ಈ ವಧುವರನ್ನ ವಧುನ ಗಂಡನ ಮನೆ ಕರ್ಕೊಂಡ್ ಬಂದು ಅಲ್ಲಿ ಒಂದು ವಿಧಿವಿಧಾನ ಮಾಡ್ತಾರೆ. ಬಂಜಾರ ಸಮುದಾಯಕ್ಕೆ ಸೇರಿದ್ದ ಈ ಮದುವೆಯಲ್ಲಿ ಆ ಬಂಜಾರ ಸಮುದಾಯದ ವಿಧಿವಿಧಾನಗಳ ಪ್ರಕಾರ ನಿನ್ನೆ ಮೊದಲ ಹಂತದ ಎಲ್ಲಾ ಕಾರ್ಯಕ್ರಮಗಳು ಮುಗಿದಿದ್ವು. ಈಗ ಈ ಸಂದರ್ಭದಲ್ಲಿ ಈ ಮದುಮಗನ ಏನು ಗೆಳೆಯರಿರ್ತಾರೆ, ಆ ಗೆಳೆಯರು ಔರಾದ ಪಟ್ಟಣದಿಂದ ಅವರ ತಾಂಡಾದ ಕೂಡು ರಸ್ತೆಗೆ ಬಂದಿರ್ತಾರೆ. ತನ್ನ ಗೆಳೆಯರನ್ನ ಕರೀಲಿಕ್ಕೆ ಮನೆಯಿಂದ ಬೈಕ್ ತೆಗೆದುಕೊಂಡು ಏನೋ ಈ
ಮದುಮಗ ಶ್ರಾವಣ್ ಕುಮಾರ್ ಎಂಬಾತ ಮನೆಯಿಂದ ಹೊರಗೆ ಬರ್ತಾನೆ. ಆ ಹೊತ್ತಿನಲ್ಲಿ ಎದುರಿಂದ ಬಂದ ಒಂದು ವೇಗವಾದಂತಹ ಒಂದು 2 ವೀಲರ್ ಬೈಕ್ ಮುಖಾಮುಖಿ ಡಿಕ್ಕಿ ಆದ ಪರಿಣಾಮ ಈ ಒಂದು ಶ್ರಾವಣ್ ಕುಮಾರ್ ಎಂಬಾತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಈ ಘಟನೆ ನಂತರ ಆ ಮನೆಯಲ್ಲಿ ಇವತ್ತು ಸೂತಕದ ಛಾಯೆ ಒಂದು ಆವರಿಸಿಕೊಂಡಿದೆ. ಒಂದು ಸಂತಸದ ಸಂಭ್ರಮ ಇರಬೇಕಾದ ಮನೆಯಲ್ಲಿ ಇವತ್ತು ಸೂತಕದ ಛಾಯೆ ಇದೆ. ಈ ಮದುವೆ ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಡುಗೆ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಆಮೇಲೆ ಆ ಎಲ್ಲಾ ಸಂಬಂಧಿಕರು, ದೂರದ ಸಂಬಂಧಿಕರು ಕೂಡ ಬಂದಿದ್ರು. ಮದುಮಗಳು ಕೂಡ ಮನೆಗೆ ಬಂದಿದ್ರು. ನಂತರ ಈ ರೀತಿ ಘಟನೆ ಆದ ನಂತರ ಮದುಮಗಳು ತನ್ನ ಸ್ವಂತ ಊರಾದಂತಹ ಚಿಕ್ಲಿ ತಾಂಡಕ್ಕೆ ಅವಳನ್ನ ಮತ್ತೆ ವಾಪಸ್ ಕಳಿಸಲಾಯಿತು. ಈ ಸಂದರ್ಭದಲ್ಲಿ ಇವನಿಗೆ ಆಶೀರ್ವದಿಸಲಿಕ್ಕೆ ಬಂದಂತ ಎಲ್ಲಾ ಸಂಬಂಧಿಕರು ಮತ್ತು ಅವರ ನೆಂಟರಿಸ್ತರು ಈಗ ಅವನ ಒಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತ ಪರಿಸ್ಥಿತಿ ಕೂಡ ಈಗ ಬಂದಿದೆ. ದಿವ್ಯಶ್ರೀ, ನಿಜಕ್ಕೂ ಒಂದು ರೀತಿ ಆಘಾತದ ಸುದ್ದಿ ಎರಡೂ ಕುಟುಂಬಗಳಿಗೆ. ಹುಡುಗಿಯವರ ಮನೆ, ಅಲ್ಲಿ ಮನೆಯವರ ಮನಸ್ಥಿತಿ ಹೇಗಿದೆ? ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ? ಅವರೆಲ್ಲರೂ ವಾಪಸ್ ಹೋದ್ರ? ಹೇಗಿದೆ ವಾತಾವರಣ ಅನಿಲ್? ನಿಜಕ್ಕೂ ದಿವ್ಯಶ್ರೀ, ಇದು ಒಂದು ದುರಂತ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇನ್ನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಶ್ರಾವಣ್ ಎಂಬಾತನ ಈತನ ಮದುವೆ, ಆಕೆ ಸಂಗೀತ ಎಂಬ ಹುಡುಗಿ ಜೊತೆ ಮದುವೆ ಆಗುವ ಒಂದು ಹಸೆಮಣೆ ಏರುವಂತಹ ಸಂದರ್ಭದಲ್ಲಿ ಕೊನೆಯ ಗಳಿಗೆಯಲ್ಲಿ ಈ ರೀತಿ ಒಬ್ಬ ಮದುಮಗನ ಜೀವ ಹೋಗುತ್ತೆ ಅಂದ್ರೆ ಯಾರು ಕೂಡ ಅಂತ ಊಹಿಸಲು ಸಾಧ್ಯ ಇರತಕ್ಕಂತ ಒಂದು ಸಂಗತಿ ಇದು. ಈ ಒಂದು ಹೊತ್ತಿನಲ್ಲಿ ಮದುಮಗಳ ಒಂದು ಮನೆಯವರು ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿರುವುದು ವಿಶೇಷವಾಗಿದೆ. ಮದುಮಗಳ ಒಂದು ಸಂಬಂಧಿಕರು ಕೂಡ, ಮದುವೆಗೆ ಬಂದವರು ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ಮದುಮಗನ ಒಂದು ಅಂತ್ಯಕ್ರಿಯೆ ಮಾಡಿ ಮನೆಗೆ ಹೋಗ್ಬೇಕೆಂಬ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈಗಾಗಲೇ ಮದುಮಗಳನ್ನ ಆಕೆಯ ಸ್ವಂತ ಊರಿಗೆ ಕಳಿಸಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಘಟನೆ ಒಂದು ಸಂತಸದ ಒಂದು ಗಳಿಗೆಯಲ್ಲಿ ಇರಬೇಕಾದಂತ ಈ ಘಟನೆ ಒಂದು ಸೂತಕದ ಗಳಿಗೆಯಾಗಿ ಪರಿಣಮಿಸಲು ಕೆಲವೇ ಕ್ಷಣಗಳು ಮಾತ್ರ ಸಾಧ್ಯವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಈ ರೀತಿ ಒಂದು ಘಟನೆ ನಡೆದು ಹೋಗಿದೆ. ದಿವ್ಯಾ, ಅದಿಲ್ಲಿ ಗಾಯಾಳುಗಳ ಸ್ಥಿತಿ ಹೇಗಿದೆ? ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ಘಟನೆಯಲ್ಲಿ ಇಬ್ರು ಅದೇ ತಾಂಡದ ನಿವಾಸಿಗರು ಘಟನೆಯಲ್ಲಿ ಎದುರಿನ ಬೈಕ್ ಮೇಲೆ ಏನು ಬರ್ತಾ ಇದ್ರು, ಅವರು ಕೂಡ ಅದೇ ತಾಂಡದವರು. ಅವ್ರ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಓಕೆ ಅನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಸ್ಥಳೀಯರಾದಂತಹ ಸುಜಿತ್ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಜಿತ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್, ನಾನು ಶಿವಾಜಿ ಚೌಹಾಣ್ ಅಂತ ಮಾತಾಡ್ತಾ ಇರೋದು. ವಿಧಿ ನಿರ್ಣಯ ಹೇಗೆ ಅಂತ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಎರಡೂ ಕುಟುಂಬಕ್ಕೊಂದು ರೀತಿ ಆಘಾತ ಈ ಒಂದು ಘಟನೆ. ಹೇಗಿದೆ ಸರ್ ಮನೇಲಿ ವಾತಾವರಣ? ನೀವು ಸ್ಥಳೀಯರ, ಅವರಿಗೆ ಸಂಬಂಧಿಗಳ ಹೇಗೆ? ನೋಡಿದರೆ ಅಳು ಬರ್ತಾ ಇದೆ. ಎಷ್ಟು ವಾತಾವರಣ ಬೇಕಾರಾಗಿದೆ ಇಲ್ಲಿ. ಯಾಕಂದ್ರೆ ಎಲ್ಲ ಕಡೆ ಎಲ್ಲ ಒಂದ್ ಸಾಮಾನೆಲ್ಲ ಬಿದ್ದಿ, ವಸ್ತುಗಳೆಲ್ಲ ಎಲ್ಲ ಆಗ್ತಿದೆ ಇಲ್ಲಿ. ಮತ್ತು ಬಹಳ ಒಂದು ದುರ್ಘಟನೆ ಇದು. ಒಂದು ಜನರೆಲ್ಲ ನಾರಾಜಾಗಿ ಎಲ್ಲ ಕೂತಿದ್ದಾರೆ. ಒಂದು ರೀತಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ವಧು ತಾಳಿ ಕಟ್ಬಿಟ್ಟಿದ್ರೆ ಮದುವೆನೇ ಆಗ ಹೋಗ್ತಿತ್ತೇನೋ. ಆದರೆ ಅದಕ್ಕೂ ಮುಂಚೆ ಈಗ ಒಂದು ಘಟನೆ ನಡೆದಿರುವಂಥದ್ದು. ಈಗ ಹುಡುಗಿ ಮನೆಯವರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸುಜಿತ್ ಅವರೇ ನಿಮಗೆ? ಮೇಡಮ್, ನಾನು ಫೋನ್ ಮಾಡೋವ್ರಿಗೆ ನಾನು ಅವರು ಹುಡುಗಿಯರು ಮನೆ ಅಲ್ಲಿ ಎಲ್ಲರೂ ಬಂದಿದ್ದಾರೆ. ಓಕೆ ಸುಜಿತ್ ಅವರೇ, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡೋದಕ್ಕಾಗಿ ಧನ್ಯವಾದ. ಇನ್ನು ಬೀದರ್ನಲ್ಲೇ ಮದುವೆಗಂಡು ನಾಪತ್ತೆಯಾದಂತಹ ಘಟನೆ ನಡೆದಿದೆ. ಔರಾದ ತಾಲೂಕಿನ ಠಾಣಾ ಕುಸನೂರು ಗ್ರಾಮದ ಪರಮೇಶ್ವರ್ ಮದುವೆಯ ಕೊನೆ ಗಳಿಗೆಯಲ್ಲಿ ನಾಪತ್ತೆಯಾಗಿದ್ದಾನೆ. ನಗರದ ಚಿತ್ರಲೇಖ ಚಿತ್ರಮಂದಿರ ಪಕ್ಕದಲ್ಲಿರುವ ಬಸವ ಮಂಟಪದಲ್ಲಿ ಪರಮೇಶ್ವರ್ ಮತ್ತು ಅನಿತಾ ಎಂಬುವವರ ಮಧ್ಯೆ ಮದುವೆ ನಡೀಬೇಕಿತ್ತು. ಆದರೆ ಬೆಳಗ್ಗೆ ಟೀ ಕುಡಿದು ಬರೋದಾಗಿ ಹೇಳಿ ಹೊರ ಹೋಗಿದ್ದಾನೆ. ಬಳಿಕ ಎಷ್ಟು ಹೊತ್ತಾದರೂ ಬರಲೇ ಇಲ್ಲ. ಆತಂಕಗೊಂಡ ಪೋಷಕರು ಮಗನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಚೌಪಾರ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಇನ್ನು ವರ ನಾಪತ್ತೆಯಾಗಿರುವುದರಿಂದ ಮದುವೆ ಮಂಟಪದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.